ನಮಸ್ತೆ. ಈ ಸನ್ಯಾಸಿಗಳು ಅಂದರೆ ಯಾರು? ಈ ಸನ್ಯಾಸಿಗಳ ನಿಜವಾದ ಕೆಲಸ ಏನು? ಈ ಸನ್ಯಾಸಿ ಪರಂಪರೆ ಏನಿದೆ ಇದು ನಮ್ಮ ಭಾರತದಲ್ಲಿ ಪೀಕ್ ರೀಚ್ ಆಗಿದ್ದು ಬುದ್ಧನ ಕಾಲದಲ್ಲಿ. ಬುದ್ಧ ಅವನ ಕಾಲದಲ್ಲಿ ಏನು ಮಾಡ್ತಿದ್ದ ಅಂದರೆ ಎಲ್ಲ ಯೋಗ್ಯತೆ ಇರೋ ಮನಸ್ಸುಗಳನ್ನ ಹುಡಿಕೊಂಡು ಅವ್ರಿಗೆ ಧರ್ಮ ಮತ್ತು ಸತ್ಯದ ಬಗ್ಗೆ ಹೇಳ್ಬಿಟ್ಟು ತಪ್ಪು ದಾರಿ ಸರಿ ದಾರಿ ತರ್ತಾ ಇದ್ದ. ಈ ಅಂಗುಲಿಮಾಲ ಮತ್ತು ಸುಮಾರು ಜನ ರಾಜರುಗಳು ತುಂಬ ಜನಕ್ಕೆಲ್ಲ ಅವನು ಟೀಚಿಂಗ್ಸ್ಗೆಲ್ಲ ಕೊಟ್ಟು ಧರ್ಮ ಅರ್ಥ ಮಾಡಿಸಿ ಈ ಸುಮಾರು ಜನ ಅವ್ರ ಮಕ್ಳುಗಳು ಬುದ್ಧನ ಸೇವೆ ಮಾಡಿದವರೆಲ್ಲ ಚಿಕ್ಕ ವಯಸ್ಸಲ್ಲೇ ಸತ್ಬಿಟ್ರು ಅವರು ಡೈರೆಕ್ಟ್ ಸ್ವರ್ಗ ಪ್ರಾಪ್ತಿ, ಅವ್ರನ್ನ ಸ್ವರ್ಗಕ್ಕೆ ಹೋಗಿರೋದೆಲ್ಲ ನೋಡಿಕೊಂಡು ಬುದ್ಧ ಹೇಳಿದ್ದ ಸುಮಾರು ಜನ ರಾಜರುಗಳಿಗೆ. ಈ ಪ್ರೊಸೆಂಜಿತ್ತು ಅವರು ಇವರು ಯಾರ್ಯಾರು. ಇವತ್ತಿನ ಸನ್ಯಾಸಿಗಳು ಏನು ಮಾಡಬೇಕಿತ್ತು, ಇವತ್ತು ಏನು ಮಾಡ್ತಾ ಇದ್ದಾರೆ ಇವರು ಅಂತ. ಇವತ್ತು ಸನ್ಯಾಸದ ಹೆಸರು ಹೇಳ್ಕೊಂಡು ಇವರು ಮೇಯ್ನಾಗಿ ಮಾಡಬೇಕಿರೋದು ಧರ್ಮ ಮತ್ತು ಸತ್ಯ ಮತ್ತು ಅದನ್ನು ಯಾವ ರೀತಿ ಪಾಲನೆ ಮಾಡಬೇಕು, ರಾಜಧರ್ಮದ ಇದೇನು, ಗೃಹಸ್ಥ ಧರ್ಮದ ಬಗ್ಗೆ, ಸನ್ಯಾಸ ಧರ್ಮದ ಬಗ್ಗೆ, ಪ್ರಕೃತಿ ಧರ್ಮದ ಬಗ್ಗೆ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ಮಾಡಬೇಕು ಇವತ್ತು. ಬಟ್ ಏನು ಮಾಡ್ತಾವ್ರು ಇವರು ಸನ್ಯಾಸಿಗಳೆಲ್ಲವ? ಇವ್ರಿಗೆ ಎಸ್ಕೇಪಿಸಮ್ ಅಂತ ಕರೀತಾರೆ ಇವ್ರನ್ನ. ಇವರೆಲ್ಲ ಯಾರು ಸನ್ಯಾಸಿಗಳಂದ್ರೆ ಕಳ್ರಿ ಇವರು. ಹೋಗ್ಬಿಡೋದು, ಪೀಠದಿ ಎತ್ಬಿಡೋದು, ಪೀಠ ಕುತ್ಕೊಬಿಡೋದು, ಜನ ಒಂದು ಕಾಲಿಗೆ ಬೀಳ್ತಾರಲ್ಲ ಶೋಕಿ. ಬಿಸ್ನೆಸ್ಗಳು, ಮೆಡಿಕಲ್ ಕಾಲೇಜು, ಸ್ಕೂಲು, ಹಾಸ್ಪಿಟ್ಲ್ಗಳು ನಡೆಸೋದು. ಬುದ್ಧ ಎಷ್ಟು ಹಾಸ್ಪಿಟ್ಲ್ ನಡೆಸ್ತಿದ್ದ, ಬುದ್ಧ ಎಷ್ಟು ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದ? ಅದಕ್ಕೋಸ್ಕರನೇ ತಾನೇ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಫ್ರೀ ಎಜುಕೇಷನ್, ರೈಟ್ ಟು ಎಜುಕೇಷನ್ನು, ರೈಟ್ ಟು ಹೆಲ್ತ್ ಅಂತ ತಂದಿದ್ದು. ಅದು ನಾವು ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಗೌರ್ಮೆಂಟ್ ಹಾಸ್ಪಿಟ್ಲೇ ತೋರಿಸ್ಕೊತಾ ಇದ್ವಿ. ಇವತ್ತು ಎಲ್ಲಿದೆ ಮಾತೆತ್ತರು? ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು ಇವತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬರಿತಾ ಬಿದ್ದವ್ರು ಇವತ್ತು. ಯಾಕೆ ಫೆಸಿಲಿಟೀಸ್ ಇಲ್ವಾ? ಮತ್ತು ಟೆಕ್ನಾಲಜಿ ಡೆವಲಪ್ಮೆಂಟು, ಸೈನ್ಸು ಅಂತೀರಿ, ಅದು ಫಸ್ಟ್ ಬರಬೇಕಿದ್ದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ತಾನೆ. ಈ ರಾಜಕಾರಣಿಗಳು ಅದಕ್ಕೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್. ಇವರೆಲ್ಲ ರಾಜಧರ್ಮವನ್ನು ಪಾಲನೆ ಮಾಡಬೇಕಾಗಿತ್ತು. ಇವರು ರಾಜಧರ್ಮ ಪಾಲನೆ ಮಾಡಬೇಕಾಗಿದ್ದು ಇವರೆಲ್ಲ